Hey students, last video dalli ನೀವು ಏನು ಅಬ್ಸರ್ವ್ ಮಾಡಿದ್ರಿ ರಿಲೇಷನ್ ಬಿಟ್ವೀನ್ ದಿ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂಡ್ E naught cell or EMF of a cell by using that equation ಯಾವುದು ಗ್ಯಾಲ್ವಾನಿಕ್ ಸೆಲ್ ಈಕ್ವೇಶನ್ ತಗೊಂಡಿದ್ರಿ ಅಲ್ವಾ. ಈಗ ನಾನು ಡೇನಿಯಲ್ ಸೆಲ್ ಗೆ ಈಕ್ವೇಶನ್ ಅನ್ನು ತಗೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಅಲ್ಲಿ ಗ್ಯಾಲ್ವಾನಿಕ್ ಸೆಲ್ ಅಲ್ಲಿ ಜನರಲ್ ರಿಯಾಕ್ಷನ್ ತಗೊಂಡಿದ್ವಿ ಎ ಪ್ಲಸ್ ಬಿ ಪ್ಲಸ್ ಈಕ್ವಿಲಿಬ್ರಿಯಂ ವಿತ್ ಸಿ ಪ್ಲಸ್ ಡಿ ಅದು ತಗೊಂಡಿದ್ವಿ ಜನರಲ್ ಈಕ್ವೇಶನ್. ಬಟ್ ಇಲ್ಲಿ ಗ್ಯಾಲ್ವಾನಿಕ್ ಸೆಲ್ ಅಂದ್ರೆ ನಮ್ಗೆ ಆಲ್ರೆಡಿ ಹೇಳಿದ್ದೆ, ಗ್ಯಾಲ್ವಾನಿಕ್ ಸೆಲ್ ಅಲ್ಲಿ ರಿಯಾಕ್ಷನ್ ಏನ್ ಬರುತ್ತೆ, Zn(S) copper 2 plus aqueous Q raised to Zn2 plus aqueous plus copper solid. ಈ ಈಕ್ವೇಶನ್ ಗೆ ನಾವು ಅಪ್ಲೈ ಮಾಡಬೇಕು. ಓಕೆ, ನೋಡೋಣ ಬನ್ನಿ. ರಿಲೇಷನ್ ಬಿಟ್ವೀನ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ Kc ಅಂಡ್ E naught cell or EMF of a cell ಆರ್ ಈ ರೀತಿ ನಾವು ಇಂಡಿಕೇಟ್ ಮಾಡ್ತಾರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫ್ರಮ್ ನರ್ಸ್ಟ್ ಈಕ್ವೇಶನ್. ಓಕೆ, ನರ್ಸ್ಟ್ ಈಕ್ವೇಶನ್ ಅನ್ನು ಯೂಸ್ ಮಾಡಿಕೊಂಡು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅನ್ನು ಫೈಂಡ್ ಔಟ್ ಮಾಡ್ತಕ್ಕಂಥದ್ದು. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೆನಾಟ್ ಈಸಿಲಿ ಫೈಂಡ್ ಔಟ್, ದಟ್ಸ್ ವೈ ವಿ ಟೇಕಿಂಗ್ ನರ್ಸ್ಟ್ ಈಕ್ವೇಶನ್. ಓಕೆ, and also E naught cell. Just listen here. In Daniell cell, at any given concentrations of copper 2 plus and zinc 2 plus ions at 298 Kelvin for the net cell reaction, at any given concentration ಅಲ್ಲಿ ಇರತಕ್ಕಂತದ್ದು copper 2 plus and zinc 2 plus reaction ಹೀಗಿದೆ. Zn(S) S ಅಂದ್ರೆ ಸಾಲಿಡ್, copper 2 plus aqueous give rise to Zn2 plus aqueous plus copper in solid state. ಓಕೆ, ಇದಕ್ಕೆ ನೀವು ನರ್ಸ್ಟ್ ಈಕ್ವೇಶನ್ ಬರೆಯೋದು ನಾನು ಆಲ್ರೆಡಿ ಹೇಳಿದ್ದೆ. ಯಾವ ರೀತಿ ಬರೆಯೋದು, ಇ ಸೆಲ್ ಈಕ್ವಲ್ ಟು ಇ ನಾಟ್ ಸೆಲ್ ಮೈನಸ್ ಆರ್ ಟಿ ಡಿವೈಡ್ ಬೈ ಎನ್ ಎಫ್ ಅಂತ ತಗೋಬೇಕಾಗುತ್ತೆ ಯಾವಾಗ ಲ್ಯಾನ್ ಕನ್ಸಿಡರ್ ಮಾಡಿದ್ರೆ. ಇಲ್ಲಿ ನಾನು ಲಾಗ್ ಬರ್ಕೊಂತಾ ಇದ್ದೀನಿ, ದಟ್ಸ್ ವೈ ಇ ಸೆಲ್ ಈಕ್ವಲ್ ಟು ಇ ನಾಟ್ ಸೆಲ್ ಮೈನಸ್ ಆರ್ ಟಿ ಡಿವೈಡ್ ಬೈ ಎನ್ ಎಫ್ ಅಂತ ಬರಿತಾ ಇದ್ರಿ, ಅಥವಾ ಆರ್ ಟಿ ಡಿವೈಡ್ ಬೈ ಎಷ್ಟು ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿದೆಯೋ ಅಷ್ಟನ್ನ ಬರಿತಾ ಇದ್ರಿ ಎನ್ ಅಂದ್ರೆ, ಹೌದಲ್ವಾ. ಬಟ್ ಇಲ್ಲಿ ಲಾಗ್ ಅನ್ನ ಕನ್ಸಿಡರ್ ಮಾಡ್ತಾ ಇದೀವಿ, ದಟ್ಸ್ ವೈ 2.303 ನೀವು ಆಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇ ಸೆಲ್ ಈಕ್ವಲ್ ಟು ಇ ನಾಟ್ ಸೆಲ್ ಮೈನಸ್ 2.303 ಆರ್ ಟಿ ಡಿವೈಡ್ ಬೈ 2f. ಎನ್ ಎಫ್ ಇರೋ ಬದಲು ನಾನು 2f ಅಂತ ತಗೊಳ್ತೀನಿ. ಎನ್ ಅಂದ್ರೆ ಏನು, ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ವಾಲ್ಡ್ ಇನ್ ದಿ ಎಲೆಕ್ಟ್ರೋಡ್ ರಿಯಾಕ್ಷನ್. ನಂಬರ್ ಆಫ್ ಎಲೆಕ್ಟ್ರಾನ್ ಎಷ್ಟು, Zn ಇರೋದು Zn2 ಪ್ಲಸ್ ಆಗ್ತಾ ಇದೆ, ಕಾಪರ್ 2 ಪ್ಲಸ್ ಇರೋದು ಕಾಪರ್ ಆಗ್ತಾ ಇದೆ. ಅಂದ್ರೆ ಎಷ್ಟು ಎಲೆಕ್ಟ್ರಾನ್ ಇನ್ವಾಲ್ವ್ ಆಗ್ತಾ ಇದೆ, 2 ಎಲೆಕ್ಟ್ರಾನ್ ಗೇನ್ ಆಗ್ತಾ ಇದೆ, 2 ಎಲೆಕ್ಟ್ರಾನ್ ಲಾಸ್ ಆಗ್ತಾ ಇದೆ. ಓಕೆ, ಈ ತರ 2 ಎಲೆಕ್ಟ್ರಾನ್ ಇನ್ವಾಲ್ವ್ ಆಗೋದ್ರಿಂದ n ಈಕ್ವಲ್ ಟು ನಾನು ಏನ್ ತಗೊಳ್ತಾ ಇದ್ದೀನಿ, 2 ತಗೊಳ್ತಾ ಇದ್ದೀನಿ. ದಟ್ಸ್ ವೈ 2.303 ಆರ್ ಟಿ ಡಿವೈಡ್ ಬೈ 2f. ಲ್ಯಾನ್ ಇರೋ ಬದಲು ನಾನು ಏನ್ ಕನ್ಸಿಡರ್ ಮಾಡಬೇಕು, ಲಾಗ್. ಓಕೆ, 2.303 ಬಂತು ಅಂದ್ರೆ ಇಲ್ಲಿ ಲಾಗ್ ಕನ್ಸಿಡರ್ ಮಾಡಬೇಕು. ಇಲ್ಲಿ 2.303 ಬರ್ಕೊಳ್ಳಲ್ಲ ನಾನು ಅಂದ್ರೆ ಆರ್ ಟಿ ಡಿವೈಡ್ ಬೈ 2f ಲ್ಯಾನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. ಓಕೆ, ಲಾಗ್ ಕಾನ್ಸಂಟ್ರೇಷನ್ ಆಫ್ Zn2 ಪ್ಲಸ್ ಅಂದ್ರೆ ಪ್ರಾಡಕ್ಟ್ ಡಿವೈಡ್ ಬೈ ರಿಯಾಕ್ಟೆಂಟ್. ಪ್ರಾಡಕ್ಟ್ ಏನಿದೆ Zn2 ಪ್ಲಸ್ ಪ್ಲಸ್ ಕಾಪರ್ ಇದೆ ಅಲ್ವಾ. ಬಟ್ ಇಲ್ಲಿ ಸಾಲಿಡ್ ಇರ್ತಕ್ಕಂಥದ್ದನ್ನು ನಾನು 1 ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ದಟ್ಸ್ ವೈ ರೈಟ್ ಸೈಡ್ ಅಲ್ಲಿ ಏನಿದೆ, ಕಾನ್ಸಂಟ್ರೇಷನ್ ಆಫ್ Zn2 ಪ್ಲಸ್ ಡಿವೈಡ್ ಬೈ ರಿಯಾಕ್ಟೆಂಟ್ ಯಾವುದು, ಕಾನ್ಸಂಟ್ರೇಷನ್ ಆಫ್ ಕಾಪರ್ 2 ಪ್ಲಸ್. ಸರ್ Zn ಯಾಕೆ ತಗೊಂಡಿಲ್ಲ, ಇದು ಸಾಲಿಡ್ ಸ್ಟೇಟ್ ಅಲ್ಲಿ ಇದೆ, ಹಾಗಾಗಿ ಇದನ್ನ 1 ಅಂತ ಕನ್ಸಿಡರ್ ಮಾಡ್ತೀನಿ. ದಟ್ಸ್ ವೈ Zn2 ಪ್ಲಸ್ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ಕಾಪರ್ 2 ಪ್ಲಸ್. ಓಕೆ, this is the equation ಅಥವಾ ನರ್ಸ್ಟ್ ಈಕ್ವೇಶನ್ ಫಾರ್ ದಿಸ್ ರಿಯಾಕ್ಷನ್ ಅಟ್ ಈಕ್ವಿಲಿಬ್ರಿಯಂ. ಈಕ್ವಿಲಿಬ್ರಿಯಂ ಇದ್ದಾಗ, ಈಕ್ವಿಲಿಬ್ರಿಯಂ ಅಂದ್ರೆ ಏನು, ಫಾರ್ವರ್ಡ್ ರಿಯಾಕ್ಷನ್ ಬ್ಯಾಕ್ವರ್ಡ್ ರಿಯಾಕ್ಷನ್ ರೀಚಸ್ ಟು ಈಕ್ವಲ್, ಅಥವಾ ಕಾನ್ಸಂಟ್ರೇಷನ್ ಆಫ್ ದಿ ಲೆಫ್ಟ್ ಅಥವಾ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಅಂಡ್ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ವಿಲ್ ಬಿ ಸೇಮ್. ದಟ್ ವಿ ಇಂಡಿಕೇಟ್ as an equilibrium. At equilibrium voltage will be 0. Okay, that's why E cell ಅಥವಾ ಸೆಲ್ ಪೊಟೆನ್ಶಿಯಲ್ is equal to 0 at equilibrium. ಹಾಗಾಗಿ ಈ ಫ್ಯಾಕ್ಟರ್ ಕೂಡ ಟೋಟಲ್ ಏನಾಗುತ್ತೆ, 0 ಆಗುತ್ತೆ. ಈ ಸೆಲ್ ಕೂಡ 0 ಆಗುತ್ತೆ, ಈ ಫ್ಯಾಕ್ಟರ್ ಕೂಡ ಏನಾಯ್ತು, 0 ಆಗುತ್ತೆ. ದಟ್ಸ್ ವೈ ನಾನು ಅದನ್ನ ಯಾವ ರೀತಿ ಬರ್ಕೋತೀನಿ ಅಂದ್ರೆ ಈ ಸೆಲ್ ಈಕ್ವಲ್ ಟು 0, ಈ ಸೆಲ್ ಅಂದ್ರೆ 0 ಆಗುತ್ತೆ. ದಟ್ಸ್ and also equal to E naught cell minus 2.303 RT divided by 2f log Zn2 plus divided by copper 2 plus. ಈ ಫ್ಯಾಕ್ಟರ್ ಕೂಡ 0 ಆಗುತ್ತೆ, ಈ ಸೆಲ್ ಕೂಡ 0 ಆಗುತ್ತೆ. ಯಾವಾಗ
when reaction reaches to equilibrium. ಓಕೆ, ಹಾಗಾದ್ರೆ ಇ ನಾಟ್ ಸೆಲ್ ಅಷ್ಟೇ ನಾನು ಸಪರೇಟ್ ತಗೊಳ್ತಿದ್ದೀನಿ ಅಂದ್ರೆ ಇ ನಾಟ್ ಸೆಲ್ ಮೈನಸ್ ಇರೋದು ನಾನು ಈಕ್ವಲ್ ಟು ತಗೊಳ್ತಾ ಇದ್ದೀನಿ. ನಾನು ಇ ನಾಟ್ ಸೆಲ್ ಅಷ್ಟೇ ಬೇಕು ಅಂದ್ರೆ ಇ ನಾಟ್ ಸೆಲ್ ಈಕ್ವಲ್ ಟು 2.303 RT divided by 2F log Zn2 plus Zn2 plus divided by copper 2 plus. E naught cell ತಗೊಂಡ್ರೆ at equilibrium concentration of Zn2 plus divided by concentration of Cu2 plus is equal to Kc ಅಥವಾ equilibrium constant. Okay, concentration of product divided by concentration of reactant that we indicate as an equilibrium constant. ಹಾಗಾದ್ರೆ ಇದನ್ನ ನಾನು ಏನಂತ ಕನ್ಸಿಡರ್ ಮಾಡ್ತೀನಿ, Kc ಅಂತ ಕನ್ಸಿಡರ್ ಮಾಡ್ತೀನಿ. T equal to 298 Kelvin. ಓಕೆ, ಅಪ್ಲೈ ಮಾಡಿ ಇದನ್ನ. ಇ ನಾಟ್ ಸೆಲ್ ಈಕ್ವಲ್ ಟು ಆರ್ ಮತ್ತೆ ಟೆಂಪರೇಚರ್ ಫ್ಯಾರಡೆ ಇಷ್ಟನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡಿದಾಗ 0.059 ವೋಲ್ಟ್ ಡಿವೈಡ್ ಬೈ ಎಫ್ ಕೂಡ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಿ. ರಿಮೈನಿಂಗ್ ಏನು ಉಳ್ಕೊಳ್ಳುತ್ತೆ 2 ಲಾಗ್ ಟೋಟಲಿ ಇದನ್ನ ನಾನು ಏನಂತ ರೆಪ್ರೆಸೆಂಟ್ ಮಾಡ್ತೀನಿ, Zn2 ಪ್ಲಸ್ ಡಿವೈಡ್ ಬೈ Cu2 ಪ್ಲಸ್ ನ Kc ಅಂತ ಕನ್ಸಿಡರ್ ಮಾಡ್ತೀನಿ. ಇಸ್ ಈಕ್ವಲ್ ಟು ಡೇನಿಯಲ್ ಸೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಿಸಿಟಿ ಅಥವಾ ವೋಲ್ಟ್ ಪ್ರೊಡ್ಯೂಸ್ ಆಗ್ತಾ ಇದೆ, 1.1 ವೋಲ್ಟ್. ಈ ರೀಡಿಂಗ್ ಅನ್ನ ನಾವು ತಗೊಳ್ತೀವಿ. ಅಟ್ ಈಕ್ವಿಲಿಬ್ರಿಯಂ ಇಲ್ ಬಿ ರೀಚಸ್ ಟು 0, ಬಟ್ ಇನ್ ಕೇಸ್ ಏನಾದ್ರು ಪ್ರೊಡ್ಯೂಸ್ ಆಗ್ತಾ ಇದೆ ಅಂದ್ರೆ 1.1 ವೋಲ್ಟ್. ಓಕೆ, ಲಾಗ್ Kc ಈಕ್ವಲ್ ಟು 1.1 ನೋಡಿ, 1.1 ಲಾಗ್ Kc ಮಾತ್ರ ಸಪರೇಟ್ ಮಾಡ್ತೀನಿ. 2 ಈ ಕಡೆ ಹೋಯ್ತು ಅಂದ್ರೆ 1.1 ವೋಲ್ಟ್ ಇಂಟು 2 ಡಿವೈಡ್ ಬೈ 0.059 ವೋಲ್ಟ್. ಟೋಟಲ್ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ 37.288 ಬರುತ್ತೆ. ಓಕೆ, ಇಲ್ಲಿ ಲಾಗ್ Kc ಈಕ್ವಲ್ ಟು 37.288. ಇನ್ ಕೇಸ್ ನನಗೆ ಲಾಗ್ Kc ಬೇಡ, ಬೇಕಾಗಿರೋದು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ Kc ಮಾತ್ರ ಬೇಕು ನಮಗೆ. ಹಾಗಾಗಿ ಲಾಗ್ ಅನ್ನ ಇದನ್ನ ಆಂಟಿ ಲಾಗ್ ವ್ಯಾಲ್ಯೂ ತಗೋಬೇಕಾಗುತ್ತೆ. ಲಾಗ್ ಈ ಸೈಡ್ ಬಂತಂದ್ರೆ ಈಕ್ವಲ್ ಟು ಈ ಸೈಡ್ ಬಂತು ಅಂದ್ರೆ ಆಂಟಿ ಲಾಗ್. ದಟ್ಸ್ ವೈ Kc ಈಕ್ವಲ್ ಟು ಆಂಟಿ ಲಾಗ್ ಆಫ್ 37.288. Kc ಈಕ್ವಲ್ ಟು ಆಂಟಿ ಲಾಗ್ ನಾನು ಮಾಡಿದಾಗ 2 into 10 to the power of 37 ಬರುತ್ತೆ ಅಟ್ 298 ಕೆಲ್ವಿನ್. ಓಕೆ, ದಿಸ್ ಇಸ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಜನರಲಿ ನಾವು ಯಾವ ರೀತಿ ಬರಿತೀವಿ ಇ ನಾಟ್ ಸೆಲ್? Generally, E naught cell is equal to 2.303 RT divided by NF log Kc. This is for general reaction, general equation for any reaction, not only for Daniell cell. Daniell cell ಮಾತ್ರ ಅಲ್ಲ, ಯಾವುದೇ ರಿಯಾಕ್ಷನ್ ಆಗಿರಲಿ ನಾವು ಜನರಲಿ ಇದನ್ನ ರೆಪ್ರೆಸೆಂಟ್ ಮಾಡ್ಕೊಳ್ತೀವಿ. ಓಕೆ, Daniell cell ಅಲ್ಲಾದ್ರೆ ನಾನು Kc equal to 2 into 10 to the power of 37 at 298 Kelvin. ಇಷ್ಟನ್ನ ಅಬ್ಸರ್ವ್ ಮಾಡಿ. ನೀವು ಕನ್ಫ್ಯೂಸ್ ಆಗಬೇಡಿ. ನಾನು ಇಲ್ಲಿ ಜಸ್ಟ್ ಇ ನಾಟ್ ಸೆಲ್ ಅಷ್ಟೇ ತಗೊಂಡಿದ್ದೀನಿ. ಇ ನಾಟ್ ಸೆಲ್ ಅಂದ್ರೆ equal to 2.303 RT divided by 2F log Zn2 plus divided by concentration of Cu2 plus ಅಂತ ಇದೆ ಅಲ್ವಾ. ಇಲ್ಲಿ ಇ ನಾಟ್ ಆಫ್ ಎ ಸೆಲ್ ಜನರಲಿ ಡೇನಿಯಲ್ ಸೆಲ್ ಅಲ್ಲಿ ಎಷ್ಟು 1.1 ವೋಲ್ಟ್, ಬಟ್ ಅಟ್ ಈಕ್ವಿಲಿಬ್ರಿಯಂ ಅಲ್ಲಿ ಏನಾಗಿರುತ್ತೆ 0 ಆಗಿರುತ್ತೆ. ಬಟ್ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಇ ನಾಟ್ ಸೆಲ್ ಫಾರ್ ಡೇನಿಯಲ್ ಸೆಲ್, ಹಾಗಾಗಿ ಇಟ್ಸ್ ಈಕ್ವಲ್ ಟು 1.1 ವೋಲ್ಟ್ ಅಂತ ತಗೊಂಡಿದ್ದೀನಿ. ಆ ನಂತರ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ಓಕೆ ನೋಡಿ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೆನಾಟ್ ಏಬಲ್ ಟು ಈಸಿಲಿ ಫೈಂಡ್ ಔಟ್. ದಟ್ಸ್ ವೈ ವಿ ಯೂಸಿಂಗ್ ಸ್ಟ್ಯಾಂಡರ್ಡ್ electrode potential of the cell ಅಥವಾ EMF of a cell or Nernst equation. We find out equilibrium constant Kc.